ಪ್ರೈಸ್ ದ ಲಾರ್ಡ್ ಜೀಸಸ್. ಇವತ್ತು ಮನುಷ್ಯ ನಾನಾ ವಿಧವಾಗಿ ಯೋಚನೆ ಮಾಡ್ತಾ ಇದ್ದಾನೆ. ಅನೇಕರು ನೋಡುವಾಗ ಹೇಗೆ ಯೋಚನೆ ಮಾಡಬೇಕು, ಹೇಗೆ ಮಾತನಾಡಬೇಕೆಂಬುದಾಗಿ ತಿಳಿಯದಂತ ಒಂದು ಪರಿಸ್ಥಿತಿಯಲ್ಲೂ ಒಂದು ಗೊಂದಲದಲ್ಲೂ ಇವತ್ತು ಅವರು ಆ ರೀತಿಯಾಗಿ ಜೀವನ ಮಾಡ್ತಾ ಇದ್ದಾರೆ. ಅನೇಕರು ದೊಡ್ಡವರು ಹೇಳ್ತಾ ಇರ್ತಾರೆ, ಏನೇ ಮಾತಾಡಬೇಕಾದ್ರೂ ಯೋಚನೆ ಮಾಡಿ ಮಾತನಾಡು, ಯೋಚನೆ ಮಾಡಿ ಮಾತನಾಡು. ಯಾಕೆ ಆ ರೀತಿ ಹೇಳ್ತಾ ಇದ್ದಾರೆ ಎಂಬುದಾಗಿ ನೋಡಬೇಕಾದ್ರೆ, ನಾವು ಏನೇ ಮಾತಾಡಿದ್ರು ಯೋಚನೆ ಮಾಡಿ ಮಾತನಾಡುವಾಗ ನಮಗೂ ಒಂದು ಸ್ಪಷ್ಟತೆ ಇರುತ್ತೆ, ನಮ್ಮ ಮಾತುಗಳನ್ನ ಕೇಳುವಂತವ್ರಿಗೂ ಕೂಡ ಸ್ಪಷ್ಟತೆ ಇರುತ್ತೆ. ಅದು ಕುಟುಂಬದಲ್ಲಾಗಬಹುದು, ನಮ್ಮ ಕೆಲಸದ ಜಾಗದಲ್ಲಾಗಬಹುದು, ಸಮುದಾಯದಲ್ಲಾಗಬಹುದು, ನಮ್ಮ ಸಭೆಗಳಲ್ಲಿ ಆಗಬಹುದು, ನಮ್ಮ ಬಂಧು ಮಿತ್ರರ ಬಳಿಯಲ್ಲಿ ಆಗಬಹುದು. ಎಲ್ಲೇ ಆದರೂ ಕೂಡ ನಮ್ಮ ಮಾತುಗಳು ಹೇಗಿರಬೇಕು ಅಂತ ಹೇಳಿದ್ರೆ, ನಾವು ಏನೋ ತಾನೆಂಬುದಾಗಿ ಮಾತನಾಡದೆ ನಾವು ಯೋಚನೆ ಮಾಡಿ ನಾವು ಮಾತನಾಡುವಾಗ ಅಲ್ಲಿ ಒಂದು ವಿಧವಾದ ಒಂದು ಸಂತೋಷವಾದ ಒಂದು ಸ್ಪಷ್ಟತೆಯನ್ನ ನಾವು ಕಾಣುವುದಕ್ಕೆ ಸಾಧ್ಯ. ಆ ರೀತಿಯಾಗಿ ಇವತ್ತು ನೋಡಬೇಕಾದ್ರೆ ಯೋಚನೆ ಮಾಡಿ ಮಾತನಾಡುವುದು ಬಹಳ ಬಹಳ ಮುಖ್ಯ. ಇದನ್ನು ಕುರಿತಾಗಿ ವೇದವಾಕ್ಯದಲ್ಲಿ ಜ್ಞಾನೋಕ್ತಿಗಳ ಪುಸ್ತಕ 23ನೇ ಅಧ್ಯಾಯ 7ನೇ ವಾಕ್ಯ ವಿಧವಾಗಿ ಹೇಳ್ತಾ ಇದೆ, ಅವನು ತನ್ನ ಒಳಗಿನ ಯೋಚನೆಯಂತೆಯೇ ಇದ್ದಾನೆ. ನೋಡಿ ಎಷ್ಟು ಸ್ಪಷ್ಟವಾಗಿದೆ. ಅವನು ಏನು ಯೋಚನೆ ಮಾಡ್ತಾನೋ ಆ ಯೋಚನೆ ಪ್ರಕಾರವಾಗಿ ಇವತ್ತು ಮನುಷ್ಯ ಜೀವನ ಮಾಡ್ತಾ ಇದ್ದಾನೆ. ಆ ರೀತಿಯಾಗಿ ಅವನಿದ್ದಾನೆ ಎಂಬುದಾಗಿ ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಇವತ್ತು ಇನ್ನೊಂದು ಮಾತಿದೆ, ಕೆಟ್ಟ ಸುದ್ದಿ ನಮ್ಮ ದೇಶ ಬಿಟ್ಟೇ ಹೊರಟೋಗುತ್ತೆ, ಆದ್ರೆ ಒಳ್ಳೆ ಸುದ್ದಿ ನಮ್ಮ ಮನೆಯ ಹೊಸಲನ್ನ ದಾಟಿ ಹೋಗುವುದು ಕೂಡ ಬಹಳ ಕಷ್ಟ. ಅಂದ್ರೆ ಇವತ್ತು ಆ ನೆಗೆಟಿವ್ ಥಾಟ್ಸ್ ಅನ್ನೋದು ಬಹಳ ಒಂದು ಬಲವಾಗಿ ಜನರನ್ನ ಆಕ್ರಮಿಸಿದನ್ನು ನೋಡುತ್ತಾ ಇದ್ದೇವೆ. ಆಗ ಒಳ್ಳೆ ಸುದ್ದಿ, ಒಂದು ಒಳ್ಳೆ ಥಾಟ್ ಇರುವಂತದ್ದು, ಪಾಸಿಟಿವ್ ಇರುವಂತ ಒಂದು ಮಾತುಗಳಾಗಲಿ, ಒಂದು ಪಾಸಿಟಿವ್ ಇರುವಂತ ಒಂದು ಯೋಚನೆಗಳಾಗಲಿ ಇವತ್ತು ನೋಡುವುದು ಬಹಳ ಕಷ್ಟಕರವಾಗಿದೆ. ಆದ್ದರಿಂದ ನಮ್ಮ ಯೋಚನೆಗಳಲ್ಲಿ ನಾವು ಬದಲಾವಣೆ ಮಾಡ್ಕೋಬೇಕು. ಆ ಕೆಟ್ಟ ಸುದ್ದಿಯನ್ನ ಯೋಚನೆ ಮಾಡುವುದನ್ನು ಬಿಟ್ಟು, ಆ ನೆಗೆಟಿವ್ ಥಾಟ್ಸ್ ಅನ್ನ ನಾವು ಯೋಚನೆ ಮಾಡುವುದನ್ನು ಬಿಟ್ಟು, ನಾವು ಒಳ್ಳೆ ಸುದ್ದಿಯನ್ನ, ನಾವು ಒಳ್ಳೆ ಒಂದು ಯೋಚನೆ ಉಳ್ಳವರಾಗಿ ನಾವು ಇರುವಾಗ ನಮ್ಮ ಬಾಯಿಂದ ಬರುವಂತ ಮಾತುಗಳು ಅದು ಕೇಳುವಂತವರಿಗೆ ಅದು ಒಳ್ಳೆತನವಾಗೇ ಇರುತ್ತೆ. ಆಗ ನಮ್ಮ ಮಾತುಗಳಲ್ಲಿ, ನಮ್ಮ ಯೋಚನೆಗಳಲ್ಲಿ ನಾವು ಬಹಳ ಪ್ರಾಮುಖ್ಯತೆಯನ್ನು ಕೊಡುವುದು ಈ ದಿವಸಗಳಲ್ಲಿ ಬಹಳ ಬಹಳ ಮುಖ್ಯವಾದದ್ದು. ನಮ್ಮ ಯೋಚನೆಯಲ್ಲಿ ನಾವು ಮಾಡುವಂತ ಯೋಚನೆ ಅನುಸಾರವಾಗಿ ನಮ್ಮ ಜೀವನ ಇರುತ್ತೆ, ನಾವು ಕೂಡ ಜೀವನ ಮಾಡ್ತೀವಿ. ನೋಡಿ, ಒಳ್ಳೆಯದು ಮಾಡಬೇಕು, ಆದ್ರೆ ಒಳ್ಳೆಯದು ನನ್ನಿಂದ ಮಾಡಕ್ ಆಗ್ಲಿಲ್ಲ ಅಂತ ಹೇಳಿದಾಗ ನಾವು ಅದನ್ನು ಅಯ್ಯೋ ನನಗೆ ಮಾಡಲು ಆಗ್ಲಿಲ್ವಲ್ಲ ಎಂಬುದಾಗಿ ನಾವು ಕೊರಗುವುದಕ್ಕಿಂತ, ಕುಗ್ಗಿ ಹೋಗುವುದಕ್ಕಿಂತ ನಾವು ಸುಮ್ಮನೆ ಇರುವುದು ಮೇಲು. ಅದನ್ನು ಬಿಟ್ಟು ಕೆಟ್ಟದ್ದನ್ನು ಕೆಲವರು ಬಯಸ್ತಾರೆ. ಆಗ ಕೆಟ್ಟದ್ದನ್ನು ಬಯಸುವಾಗ ಒಳ್ಳೆಯದನ್ನು ಮಾಡುವುದಕ್ಕಿಂತಲೂ ಕೆಟ್ಟದ್ದನ್ನು ಬಯಸದೆ ಸುಮ್ಮನೆ ಇರುವುದು ಬಹಳ ಬಹಳ ಒಳ್ಳೆಯದು. ಇನ್ನೊಂದು ವಾಕ್ಯ ನೋಡಬೇಕಾದ್ರೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 7ನೇ ವಾಕ್ಯ ವಿಧವಾಗಿ ಹೇಳ್ತಾ ಇದೆ, ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯುವನು. ನಾವೇನ್ ಬಿತ್ತನೆ ಮಾಡ್ತಾ ಇದ್ದೀವಿ? ಇವತ್ತು ರೈತ ರಾಗಿಯನ್ನು ಬಿತ್ತನೆ ಮಾಡಿದ್ರೆ ಆ ರೈತ ರಾಗಿಯನ್ನೇ ಕೊಯ್ಲು ಮಾಡ್ತಾನೆ. ಒಂದು ವೇಳೆ ಭತ್ತವನ್ನ ಬಿತ್ತನೆ ಮಾಡುವುದಾದ್ರೆ ಆ ಭತ್ತನೇ ಕೊಯ್ಲು ಮಾಡುತ್ತಾನೆ. ಹಾಗಾಗಿ ನಮ್ಮ ಮಾತುಗಳ ಮೂಲಕ ನಾವೇನಾಗಿದ್ದೀವೋ, ನಮ್ಮ ಯೋಚನೆ ಏನಾಗಿದೆಯೋ ಅದನ್ನೇ ನಾವು ಪ್ರತಿಫಲವಾಗಿ ನಾವು ಪಡ್ಕೊಡ್ತೀವಿ. ಹಾಗಾಗಿ ನಮ್ಮ ಯೋಚನೆಯಲ್ಲಿ ನಾವು ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟು ನಾವು ಮಾತನಾಡಬೇಕು. ನಾವು ಯೋಚನೆಗೆ ನಾವು ಪ್ರಾಮುಖ್ಯತೆಯನ್ನು ಕೊಟ್ಟು ನಾವು ರೀತಿಯಾಗಿ ನಾವು ಜೀವನ ಮಾಡಬೇಕು. ಯೋಚನೆ ಅಂತ ಹೇಳೋದು ಬಹಳ ಬಹಳ, ನಾನು ಮೊದಲು ಹೇಳಿದ ಪ್ರಕಾರವಾಗಿ ಯೋಚನೆ ಅನ್ನೋದು ತುಂಬಾ ತುಂಬಾ ಮುಖ್ಯ. ಒಂದು ಕೆಟ್ಟ ಯೋಚನೆ ಮನುಷ್ಯನನ್ನ ಕುಗ್ಗಿಸಿ ಬಿಡುತ್ತದೆ, ಅವನ ಸುತ್ತಮುತ್ತಲಿರುವಂತವರೆಲ್ಲರನ್ನು ಕೂಡ ಕುಗ್ಗಿಸಿ ಬಿಡುತ್ತದೆ. ಆದ್ರೆ ಒಳ್ಳೆ ಯೋಚನೆ, ಒಳ್ಳೆ ಒಂದು ಸನ್ನಿವೇಶವನ್ನ ಅದು ಉಂಟು ಮಾಡುತ್ತದೆ. ಆ ಒಳ್ಳೆ ಯೋಚನೆ, ಒಳ್ಳೆ ಮಾತುಗಳು ಒಂದು ಒಳ್ಳೆ ಸಂದರ್ಭವನ್ನ ಅದೇನ್ ಮಾಡುತ್ತೆ, ಅದು ಸೃಷ್ಟಿ ಮಾಡುತ್ತೆ. ಹಾಗಾಗಿ ನಾವು ಒಳ್ಳೆಯದನ್ನೇ ನಾವು ಬಯಸೋಣ.
ಜೀವಿಸೋಣ, ಒಳ್ಳೆಯದನ್ನೇ ಮಾಡೋಣ. ದೇವರ ವಾಕ್ಯದ ಪ್ರಕಾರ ನಮ್ಮ ಯೋಚನೆಗಳಲ್ಲಿ ಒಳ್ಳೆಯದನ್ನು ಇಟ್ಟುಕೊಂಡು ನಾವು ಒಳ್ಳೆತನವಾಗಿ ನಾವು ಜೀವಿಸುವಾಗ ನಮ್ಮ ಒಂದು ಸುತ್ತಮುತ್ತಲ ಮತ್ತು ಎಲ್ಲ ಕಾರ್ಯದಲ್ಲೂ ಕೂಡ ಒಂದು ಪಾಸಿಟಿವ್ ಎನರ್ಜಿಯನ್ನು ನಾವು ಅನುಭವಿಸಲು ನಮಗೆ ಸಾಧ್ಯವಾಗುತ್ತೆ. ಕರ್ತನು ಈ ವಾಕ್ಯದ ಮೂಲಕ ನಿಮ್ಮ ಪ್ರತಿ ಒಬ್ಬೊಬ್ಬರನ್ನ ಬಲಪಡಿಸಿ ಸ್ಥಿರಪಡಿಸಲಿ. ಯೇಸು ಕ್ರಿಸ್ತನಿಗೆ ಮಹಿಮೆ ಉಂಟಾಗಲಿ. ಆಮೆನ್.